ಗುರು ಎಂತ ಮ್ಯಾಚ್ ಅಲ್ವಾ, ಮಾತ್ರ ಸಕ್ಕತ್ತಾಗಿತ್ತು ಮ್ಯಾಚ್ ಅಂತೂ. RCB ವರ್ಸಸ್ CSK ಫೈನಲ್ ಆಗಿ CSK ನ ಆಲ್ ಔಟ್ ಮಾಡಿದೀವಿ ಅಂತ ತುಂಬಾನೇ ಖುಷಿ ಇದೆ ನಮಗೆ. ಸೊ ಅದನ್ನ ಮ್ಯಾಚ್ ನ ವಿಷಯನ ನೆಕ್ಸ್ಟ್ ಬರ್ತೀನಿ. ಅದಕ್ಕೂ ಮುಂಚೆ ನಮಸ್ಕಾರಗಳು ಗುರು, ಎಲ್ರು ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ಸತತ 1 ವಾರಗಳಾಯ್ತು ನಾನು ನನ್ನ ಪೇಜ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಸೊ ಸಾರಿ ಕೇಳಕ್ ಇಷ್ಟಪಡ್ತೀನಿ, ಕ್ಷಮೆ ಇರ್ಲಿ ಗುರು. ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಅಂತೂ ಇರ್ಲಿಲ್ಲ, ಅಂಡ್ ನಾನೇ ಸ್ವಲ್ಪ ಬಿಸಿ ಇದ್ದೆ. ಹಾಗಾಗಿ ಮ್ಯಾಚ್ ನ ನೋಡ್ತಾ ಇದ್ದೆ, ಬಟ್ ವಿಡಿಯೋ ಮಾಡಕ್ ಟೈಮ್ ಇರಲಿಲ್ಲ ಅಂತ ಮಾಡಿರ್ಲಿಲ್ಲ, ಅಪ್ಲೋಡ್ ಕೂಡ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಬಂದಿದ್ದೀನಿ ಗುರು. ಸೊ ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಅಂಡ್ ಈ ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಅಂಡ್ ನನ್ನ ಪೇಜ್ ನ ನೀವ್ಯಾರಾದ್ರೂ ಮೊದಲನೇ ಸಲ ನೋಡ್ತಾ ಇದ್ರೆ ಪೇಜ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋನ ವಿಷಯಕ್ಕೆ ಬಂದ್ರೆ, ಅಂಡ್ ತಮ್ಮನೆಲ್ಲ ವಿಷಯಕ್ಕೆ ಬಂದ್ರೆ, ಇವತ್ತು ನೀವೆಲ್ಲರೂ ಕೂಡ ಮ್ಯಾಚ್ ನ ನೋಡೇ ಇರ್ತಾರೆ ಗುರು. ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ಅಂಡ್ RCB ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ 19ನೇ ಓವರ್ ಸಕ್ಕತ್ತಾಗಿತ್ತು. ದೇವದತ್ ಪಡಿಕ್ಕಲ್ ಬ್ಯಾಟಿಂಗ್ ಅಂತ ಇನ್ನೂ ಸಕ್ಕತ್ತಾಗಿತ್ತು ಗುರು. ನಮ್ಮ ಟೀಮ್ ಡೇವಿಡ್ ಅವರ ಪ್ಲೇಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಶೆಫರ್ಡ್ ಅವ್ರು ಬರ್ಬೇಕಿತ್ತು, ಬಟ್ ಆದ್ರೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂತ ಇವ್ರು ಕಳಿಸಿದ್ದಾರೆ. ಆದ್ರೂ ಕೂಡ ನಾನಂತೂ ಅನ್ಬಿಲೀವೇಬಲ್, ನಾನಂತಲ್ಲ ತುಂಬಾ ನಂಬಕ್ಕೆ ಆಗಿಲ್ಲ. ಶೆಫರ್ಡ್ ಅವ್ರು ಬಂದಿದ್ರು ಕೂಡ ಇದ್ರ ಆಡ್ತಿರಿದ್ರು ಇಲ್ವೋ ಗೊತ್ತಿಲ್ಲ ಮಾತ್ರ, ಬಟ್ ಟೀಮ್ ಡೇವಿಡ್ ಅವ್ರ ಮಾತ್ರ ಸಖತ್ತಾಗಿ ಬ್ಯಾಟಿಂಗ್ ಅಂತೂ ಆಡಿದ್ರು. ಫೈನಲ್ ಆಗಿ CSK ನ ಆಲ್ ಔಟ್ ಮಾಡಿದೀವಿ ಗುರು. ಅದಂತೂ ನಂಗೆ ಇನ್ನೂ ತುಂಬಾನೇ ಖುಷಿಯಾದ ವಿಷಯ ಮಾತ್ರ. ಬಟ್ ಬನ್ನಿ ಈಗ ಟೀಮ್ ನ ಅಂದ್ರೆ ಮ್ಯಾಚ್ ನ ಸ್ಕೋರ್ ನ ವಿಷಯಕ್ಕೆ ಬಂದ್ರೆ, ಸೊ ಫೈನಲ್ ಆಗಿ RCB CSK ವಿರುದ್ಧ 43 ರನ್ಸ್, ಎಷ್ಟು ಹೇಳಿ 43 ರನ್ಗಳಿಂದ ವಿನ್ ಕೂಡ ಆಗಿದೆ. ಅದರ ಮುಖಾಂತರ ನಮ್ಮ ಪಿಚ್ಗೆ ಕರ್ಸ್ಬಿಟ್ಟು ಬಗ್ಸಿ ಹೊಡೆದಿದ್ದೀವಿ ಅಂತಾನೆ ಹೇಳ್ಬೋದು CSKಗೆ. ಇದರಿಂದ CSK 3ನೇ ಮ್ಯಾಚ್ ಕಂಟಿನ್ಯೂಸ್ಲಿ ಸೋತಿದೆ ಗುರು. ಟಾಪ್ ಅಲ್ಲಿ ಇಲ್ಲ, ಕೆಳಗಡೆ ಇದ್ದಾರೆ. ಆಲ್ಮೋಸ್ಟ್ 10ನೇ ಪ್ಲೇಸ್ ಅಲ್ಲ ಇದ್ದಾರೆ ಇನ್ನೂ ಕೂಡ. ಅಂಡ್ CSK ಬಂದ್ರೆ 207 ರನ್ಗಳಿಗೆ ವಿಕೆಟ್ ಒಂದೆರಡಲ್ಲ ಆಲ್ ಔಟ್. ಏನ್ ಹೇಳಿ ಆಲ್ ಔಟ್ ಆಗಿದೆ ಫುಲ್. ಅದು ಕೂಡ 2 ಬಾಲ್ ಉಳ್ಸೆ ಆಲ್ ಔಟ್ ಆಗಿದ್ದಾರೆ, ವಿನ್ ಅಂತೂ ಅಲ್ಲ. ಸೊ ಅಂಡ್ ಫಸ್ಟ್ ಇನ್ನಿಂಗ್ಸ್ RCB ಟಾಪ್ ಆರ್ಡರ್ ಅದು ಸಖತ್ತಾಗಿ ಆಡ್ತಾ ಇದ್ರು. ಕೊಹ್ಲಿ, ನಮ್ಮ ಕಿಂಗ್ ಕೊಹ್ಲಿ ಸಖತ್ತಾಗಿ ಆಡ್ತಾ ಇದ್ರು. ಬಟ್ ಒಂದು ಕ್ಯಾಚ್ ಡ್ರಾಪ್ ಔಟ್ ಆಯ್ತು ಶಿವಮ್ ದುಬೆ ಅವರಿಂದ. ಅಂಡ್ ಸೆಕೆಂಡ್ ಕ್ಯಾಚ್ ಅವರೇ ಕೂಡ ಹಿಡಿದ್ರು. ಅಲ್ಲಿಗೆ ಅವರ ಮುಯಿಗೆ ಮುಯಿ ತೀರ್ತು ಅಂತ ಅನ್ಕೋಬಹುದು. ಬಟ್ ಕೊಹ್ಲಿ ಬಿಡಲ್ಲ. ಈ ಮ್ಯಾಚ್ ಅಲ್ಲಿ ಅವ್ರಿಗೆ ಯಾರಿಗೆ ಕ್ಯಾಚ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅವ್ರ ಬೌಲಿಂಗಿಗೆ ಆಡೇ ಆಡ್ತಾರೆ. ಯಾಕೆ ಹೇಳಿ, ಅವ್ರದ್ದು ಆಕ್ಷನ್ ಹೆಂಗಿತ್ತು ಹೇಳಿ. ಶಿವಮ್ ದುಬೆ ಕ್ಯಾಚ್ ಹಿಡಿದಾಗ ನೀವು ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ, ಬಾಲ್ ನ ಕೆಳಗಡೆ ಎಸ್ತರು ಹಿಂಗೆ. ಸೊ ಅದನ್ನ ಕೂಡ ಅಬ್ಸರ್ವ್ ಮಾಡಿರ್ತಾರೆ ಕೊಹ್ಲಿ, ಯಾರನ್ನು ಬಿಡಲ್ಲ ಮಾತ್ರ. ಸೊ ಅಂಡ್ ಸೆಕೆಂಡ್ ವಿಷಯಕ್ಕೆ ಬಂದ್ರೆ ದೇವದತ್ ಪಡಿಕ್ಕಲ್ ಅವ್ರಿಗೂ ಸಖತ್ತಾಗಿ ಆಡಿದ್ರು ಮಾತ್ರ. ಅಂಡ್ RCB ಬ್ಯಾಟಿಂಗ್ ನ ವಿಷಯಕ್ಕೆ ಬಂದ್ರೆ ಫಿಲ್ ಸಾಲ್ಟರ್ ಅಂಡ್ ವಿರಾಟ್ ಕೊಹ್ಲಿ ಕಾಂಟ್ರಿಬ್ಯೂಷನ್ ಅಂತೂ ಸಖತ್ತಾಗಿತ್ತು. ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡ್ತಾ ಇದ್ರು. ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಶಿವಮ್ ದುಬೆ ಅವರು ನಮ್ಮ ಕೊಹ್ಲಿದು ಕ್ಯಾಚ್ ಬಂದು ಬಿಟ್ರು. ಬಟ್ ಸೆಕೆಂಡ್ ಟೈಮ್ ಕೂಡ ಅವ್ರು ಕ್ಯಾಚ್ ಬಿಟ್ಟಿದ್ರೆ ಇನ್ನೂ ಕೂಡ ಪ್ಲಸ್ ಪಾಯಿಂಟ್ ಕೂಡ ಆಗೋದು ವಿರಾಟ್ ಕೊಹ್ಲಿ ಅವರಿಗೆ. ಬಟ್ ಆ ಕ್ಯಾಚ್ ನ ಅವರು ಡ್ರಾಪ್ ಮಾಡಲಿಲ್ಲ, ಈಸಿಯಾಗಿ ಟೇಕನ್ ಮಾಡಿದ್ರು, ಅಂದ್ರೆ ಈಸಿಯಾಗಿ ತಗೊಂಡ್ರು ಕೂಡ ಕ್ಯಾಚ್ ನ. ಅದರ ಮುಖಾಂತರ ವಿರಾಟ್ ಕೊಹ್ಲಿ ಅವರು 18 ಬಾಲ್ ಅಲ್ಲಿ 28 ರನ್ ಮಾತ್ರ ಹೊಡೆದ್ರು. ಅಂಡ್ ಸೆಕೆಂಡ್ ವಿಷಯಕ್ಕೆ ಬಂದ್ರೆ ಫಿಲ್ ಸಾಲ್ಟ್ ಅವರು 30 ಬಾಲ್ ಅಲ್ಲಿ 46 ರನ್ಗಳು. ಅಂಡ್ ಟೀಮ್ ಡೇವಿಡ್ ಅವ್ರದ್ದು ಗುರು, ಏನ್ ಗುರು ಅವ್ರದ್ದು ಬ್ಯಾಟಿಂಗ್ ಸಖತ್ತಾಗೆ ಇತ್ತು ಮಾತ್ರ. 25 ಬಾಲ್ಗಳಲ್ಲಿ ಎಷ್ಟಲ್ಲಿ 70 ರನ್ಸ್. ಅದು 19ನೇ ಓವರ್ ಬಂತು ನೋಡಿ, ಬ್ಯಾಕ್ ಟು ಬ್ಯಾಕ್ 6-4 ಆಟ್ರಿಕ್ 6 ಅಂತ ಹೇಳ್ಬೋದು 19ನೇ ಓವರ್ ಅಲ್ಲಿ. ಸಖತ್ತಾಗಿತ್ತು ಮ್ಯಾಚ್ ಮಾತ್ರ. ಅಂಡ್ ನಮ್ಮ ದೇವದತ್ ಪಡಿಕ್ಕಲ್ ಅವರು ಕನ್ನಡಿಗ ಅಂತಾನೆ ಹೇಳ್ಬೋದು ಗುರು. ಅವ್ರು ಕೂಡ ಬ್ಯಾಟಿಂಗ್ ಅಲ್ಲಿ ಒಳ್ಳೆ ಕಮಾಲ್ ಕೂಡ ಮಾಡಿದ್ರು ಇವತ್ತು. ಸೊ ಫೈನಲ್ ಆಗಿ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಅಂಡ್ ಟೀಮ್ ಡೇವಿಡ್ 4 ಜನರ ಕಾಂಟ್ರಿಬ್ಯೂಷನ್ ಇಂದ RCB ಇವತ್ತು 250 ರನ್ಗಳಿಗೆ 3 ವಿಕೆಟ್ ನ ಕಳ್ಕೊಳ್ತು ಗುರು. ಅಂಡ್ ನೆಕ್ಸ್ಟ್ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಪಟಾಪಟ್ ಅಂತ ವಿಕೆಟ್ ನ ತೆಗೆದ್ಬಿಟ್ರು CSK ಅವ್ರದ್ದು. ನಾನು ಏನಂದ್ರೆ ಜರ್ನಿ ಮಾಡ್ತಾ ಇದ್ದೆ, ಸೊ ಬಂದ್ಬಿಟ್ಟು ಮನೆಗೆ ಬರ್ಬೇಕು, ಆ ಗ್ಯಾಪ್ ಅಲ್ಲಿ 3 ವಿಕೆಟ್ ಹೋಗ್ಬಿಟ್ಟಿದೆ. ನಂಗಂತೂ ಆಶ್ಚರ್ಯ ಆಗ್ಬಿಡ್ತು. ಬಟ್ ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ಬಟ್ ಬರ್ಬೇಕಾದ್ರೆ ನನ್ನ ಫ್ರೆಂಡ್ ಬೈಕಲ್ಲಿ ಬಂದೆ, ನಿಮ್ಗೆ ಶೋ ಮಾಡ್ತಾ ಇದ್ದೀನಿ. ಬೈಕಲ್ಲಿ ನಾನು ಮ್ಯಾಚ್ ನ ನೋಡ್ಕೊಂತ ಬಂದೆ, CSK ವರ್ಸಸ್ RCB. ಬಟ್ ಸಕ್ಕತ್ತಾಗಿತ್ತು ಮ್ಯಾಚ್. ಮತ್ತೆ ಮನೆಗೆ ಬಂದ್ಮೇಲೆ ನಾನು ಮತ್ತೆ ಮ್ಯಾಚ್ ನ ಕಂಟಿನ್ಯೂಷನ್ ಮಾಡಿದೆ. ಬಟ್ ಮ್ಯಾಚ್ ಅಂತ ಹೇಳ್ತೀನಲ್ಲ, ಮೊದಲೇ ನಾನು ಫಿಕ್ಸ್ ಆಗ್ಬಿಟ್ಟಿದೆ RCB ನ ಗೆಲ್ಲೋದು ಅಂತ. ಅದು ನಮ್ಮ ಪಿಚ್ ಅಲ್ಲಿ, ಅದು ಅವರ ಟೀಮ್ ಅಷ್ಟೀಗ ಸ್ಟ್ರಾಂಗ್ ಕೂಡ ಇಲ್ಲ. ಅದ್ರ ಅಂತಾರಲ್ಲ ಶನಿ ಅಂತ, ಇವಾಗ ಶನಿ ಮಹಾರಾಜರು CSK ನ ಎಗ್ಲೇರಿದ್ದಾರೆ. ಅಂಡ್ ಈ ಸಲ CSK ಪ್ಲೇ ಆಫ್ ಗೆ ಬರೋಕ್ಕೂ ಮುಂಚೆನೆ ಔಟ್ ಆಫ್ ಸೀರೀಸ್ ಅಂತಾನೆ ಹೇಳ್ಬೋದು ಪಕ್ಕ. ಸೊ ಗುರು, ಓಕೆ, ವಿಡಿಯೋಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಅಂಡ್ ಯಾರಾದ್ರೂ ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸಿಗುವ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಇನ್ನು ಮುಂದೆ ವಿಡಿಯೋ ಬರ್ತಾ ಇರುತ್ತೆ ಗುರು, ಗ್ಯಾಪ್ ಅಂತೂ ಮಾಡೋದಿಲ್ಲ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.